रामाय रामभद्राय रामचंद्राय वेदसे रघुनाथाय नाथाय सीताया पतये नमः। मनोजवं मारुततुल्यवेगं जितेन्द्रं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। कृष्णाय यादवेन्द्राय ज्ञानमुद्राय योगिने नाथाय गणेशाय नमो वेदान्तवेदिने। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशे हृदयाय शुद्धविद्याय मध्वाय च नमो नमः। ಶ್ರೀಗುರುಭ್ಯೋ ನಮಃ. ಹರಿ ಓಂ. ಎಲ್ಲಿ ಶ್ರೀಕೃಷ್ಣ ಪರಮಾತ್ಮ ಇರ್ತಾನೋ ಅಲ್ಲಿ ಲಕ್ಷ್ಮೀದೇವಿ ಕೂಡ ಇರ್ತಾಳೆ. ನಾರಾಯಣ ಇದ್ದಲ್ಲಿ ಲಕ್ಷ್ಮೀದೇವಿ ಕೂಡ ಇರ್ತಾಳೆ. ಸೊ ಎಲ್ಲಿ ಲಕ್ಷ್ಮೀದೇವಿ ಇದ್ದಾಳೋ ಎಲ್ಲ ಸಂಪತ್ತುಗಳ ಅಭಿಮಾನಿ ಆದ ಕಾರಣ ಸೊ ಎಲ್ಲ ಸಂಪತ್ತು ಸಮೃದ್ಧಿ ಅಲ್ಲಿ ನೆಲೆಸಿರುತ್ತದೆ ಅನ್ನುವಂಥದ್ದು. ಹಾಗೆ ರಾಮಾಯಣದಲ್ಲಿ ರಾಮರಾಜ್ಯನ್ನಾಗಿ ಮಾಡಿದ್ದ ಶ್ರೀರಾಮಚಂದ್ರ ಭಗವಂತ. ಸೊ ಅದು ಸತ್ಯಲೋಕದ ಹಾಗೆ ಆಯಿತು. ಇಲ್ಲಿ ಈಗ ವೃಂದಾವನ ಒಂದು ವನ. ಆ ವನ ಕೂಡ ಹೇಗಾಯಿತು, ಅದೊಂದು ಸಮೃದ್ಧವಾಗಿ ಸಂಪತ್ತಿನಿಂದ ಹೇರಳ ಸಂಪತ್ತಿಂದ ತುಂಬಿ ತುಳುಕುವಂತಾಯಿತು. ಈಗ ಆ ಬಾರಿ ಬಂದಿದೆ ಮಥುರಾಪುರಿಗೆ. ಸೊ ಮಥುರಾಪುರಿಯಲ್ಲಿ ಲಕ್ಷ್ಮೀಪತಿ ನೆಲೆಸಿದ್ದಾನೆ ಅಂತ ಹೇಳಿದರೆ ಲಕ್ಷ್ಮಿಯ ಸಾನ್ನಿಧ್ಯ ಇದೆ, ಸಂಪತ್ತು ತುಂಬ ತುಳುಕಲಿಕ್ಕೆ ಶುರುವಾಗಿದೆ ಅನ್ನುವಂಥದ್ದು. ಜನರು ಕೂಡ ಅದೇ ಥರ ಸತ್ಯಲೋಕದಲ್ಲಿರುವಂಥ ಜನರ ಹಾಗೆ ಅಂತೇಳಿದರೆ ಒಂದು ಕಡೆಯಲ್ಲಿ ಎಲ್ಲ ರಾಕ್ಷಸರು ನಾಶ ಆಗಿದ್ದಾರೆ, ಇರುವುದೇ ಒಳ್ಳೆಯವರು. ಆ ಒಳ್ಳೆಯವರೆಲ್ಲ ಸತ್ಯಲೋಕದ ಜನರ ಹಾಗೆ ಆಗಿಬಿಟ್ಟಿದ್ದಾರೆ ಅನ್ನುವಂಥದ್ದನ್ನು ಹೇಳಿಬಿಟ್ಟು ಮುಂದಕ್ಕೆ ಈಗ ಏನಾಯಿತು ಅನ್ನುವಂಥದ್ದನ್ನು ಬಯಲಾರೆ. ನೆಕ್ಸ್ಟ್ ಶ್ಲೋಕ. ಶ್ರೀ ಗುರುಭ್ಯೋ ನಮಃ. ರಕ್ಷತ್ಯಜೇ ತ್ರಿಜಗತಾಂ ಪರಿರಕ್ಷಕೇಸ್ಮಿನ್ ಸರ್ವಾನ್ ಯದೋನ್ಮಗಧ ರಾಜಸುತೆ ಸ್ವಭರ್ತುಃ ಕೃಷ್ಣಾನ್ ಮೃತಿಂ ಪಿತುರವಾಪ್ಯ ಸಮೀಪಮಸ್ತಿ ಪ್ರಾಸ್ತಿ ಶಂಸತುರತೀವ ಚ ದುಃಖ್ಯತೆ ಸ್ಮೈ. 9ನೇ ಶ್ಲೋಕ. ಈ ಭೂಲೋಕದಲ್ಲಿ 3 ಲೋಕಗಳಿಗೆ ಮುಖ್ಯವಾಗಿ ರಕ್ಷಕನಾದ ಉತ್ಪತ್ತಿ ರಹಿತನಾದ ಶ್ರೀಕೃಷ್ಣನು ಎಲ್ಲಾ ಯಾದವರನ್ನು ರಕ್ಷಿಸುತ್ತಿರಲು ಜರಾಸಂಧನ ಪುತ್ರಿಯರಾದ ಅತ್ಯಂತ ದುಃಖಯುಕ್ತರಾದ ಅಂದರೆ ವೈಧವ್ಯದಿಂದ ಉಂಟಾದ ಮಹಾ ದುಃಖವುಳ್ಳ ಅಸ್ತಿ ಮತ್ತು ಪ್ರಾಸ್ತಿ ಎನ್ನುವರಿಬ್ಬರು ತಮ್ಮ ತಂದೆಯಾದ ಜರಾಸಂಧನ ಸಮೀಪಕ್ಕೆ ಬಂದು ತಮ್ಮ ಗಂಡನಾದ ಕಂಸನಿಗೆ ಕೃಷ್ಣನಿಂದ ಉಂಟಾದ ಮರಣವನ್ನು ತಂದೆಗೆ ತಿಳಿಸುತ್ತಾರೆ. ರಕ್ಷತ್ಯಜೇ ತ್ರಿಜಗತಾಂ ಪರಿರಕ್ಷಕೇಸ್ಮಿನ್ ಸರ್ವಾನ್ ಯದೂನ್ ಮಗಧರಾಜಸುತೆ ಸ್ವಭರ್ತುಃ ಕೃಷ್ಣಾತ್ ಮೃತಿಂ ಪಿತುರವಾಪ್ಯ ಸಮೀಪಮಸ್ತಿ ಪ್ರಾಸ್ತಿ ಸಶಂಸತುಃ ಅತೀವ ಚ ದುಃಖಿತೆ ಸ್ಮೈ. ರಕ್ಷತಿ ಅಜೇ ತ್ರಿಜಗತಾಂ ಪರಿರಕ್ಷಕೆ ಅಸ್ಮಿನ್ ಸರ್ವಾನ್ ಯದೂನ್. ಇಲ್ಲಿ ಮಥುರಾಪುರಿಯಲ್ಲಿ ಸರ್ವಾನ್ ಯದೂನ್ ಎಲ್ಲ ಯದುವಂಶದ ಜನರನ್ನು ಸರ್ವಾನ್ ಯದೂನ್ ರಕ್ಷತಿ ರಕ್ಷಣೆ ಮಾಡ್ತಾ ಇದ್ದಾನೆ. ಯಾರು? ಶ್ರೀಕೃಷ್ಣ ಪರಮಾತ್ಮ. ಅಜೇ ಅಂತೇಳಿದರೆ ಯಾರಿಗೆ ಹುಟ್ಟಿಲ್ವೋ, ಯಾರಿಗೆ ಸಾವಿಲ್ವೋ ಅವನಿಗೇನು ಹೇಳ್ತಾರೆ? ಅಜೇ. ನಿತ್ಯನಾದ ಸರ್ವಸ್ವತಂತ್ರನಾದ ಪರಮಾತ್ಮ ಅವನು ಅಜೇ. ಆ ಅಜನಿಂದ ಅಂತೇಳಿದರೆ ಸಪ್ತಮಿ ವಿಭಕ್ತಿ. ಅಜೇ ಆ ಪರಮಾತ್ಮನಿಂದ ಸರ್ವಾನ್ ಯದೂನ್ ರಕ್ಷತಿ. ಯದುಗಳಿಗಂತೂ ಏನು ಎಲ್ಲಿಂದ ಅವರ ರೆಪ್ಪೆಗೆ ಸಮೇತ ಏನೂ ತೊಂದರೆ ಬಾರದಾಗೆ ಭಗವಂತ ಇದ್ದಾನೆ. ಕಣ್ಣಿಗೆ ರೆಪ್ಪೆ ಹೇಗೆ ರಕ್ಷಣೆ ಕೊಡ್ತದೋ ಆ ರೀತಿ ಭಗವಂತ ರಕ್ಷಣೆ ಕೊಡ್ತಾ ಇದ್ದಾನೆ. ತ್ರಿಜಗತಾಂ ಪರಿರಕ್ಷಕೆ ಅಸ್ಮಿನ್ ತ್ರಿಜಗತಾಂ 3 ಲೋಕಗಳಿಗೆ ಒಡೆಯನಾಗಿ ಆ 3 ಲೋಕಗಳನ್ನು ರಕ್ಷಣೆ ಮಾಡುವಂಥ ಆ ಸರ್ವಸ್ವತಂತ್ರನಾದ ಸರ್ವಶಕ್ತನಾದ ಭಗವಂತನು ಅಸ್ಮಿನ್ ಅಜೇ ತ್ರಿಜಗತಾಂ ಪರಿರಕ್ಷಕ. ತ್ರಿಜಗತಾಂ 3 ಲೋಕಗಳ ಪರಿರಕ್ಷಕ, ರಕ್ಷಣೆಯನ್ನು ಮಾಡ್ತಾ ಇರುವಂಥ ಆ ಪರಮಾತ್ಮ ಶ್ರೀಕೃಷ್ಣ ಪರಮಾತ್ಮನು ಸರ್ವಾನ್ ಯದೂನ್. ಈಗ ಮಥುರಾಪುರಿ
ಅದನ್ನು ಸರ್ವಾನ್ ಯದೂನ್ ರಕ್ಷತಿ ಅಂತೇಳಿದರೆ ಎಲ್ಲರಿಗೂ ರಕ್ಷಣೆ, ಎಲ್ಲರಿಗೂ ಸುಖ, ಸಮೃದ್ಧಿ, ಸಂಪತ್ತು ಅಂತೇಳಿದರೆ ಈ ಭೂಲೋಕವನ್ನೇ ಏನು ಸ್ವರ್ಗಲೋಕವನ್ನಾಗಿಯೋ ಅಥವಾ ಬ್ರಹ್ಮಲೋಕವನ್ನಾಗಿಯೋ ಮಾಡಿಬಿಟ್ನೋ ಭಗವಂತ ಇಲ್ಲಿ ಬಂದು ನೆಲೆಸಿ ಅಂತ ತಿಳ್ಕೊಂಡು ಈ ರೀತಿ ಸಂತೋಷ ಸಮೃದ್ಧಿ ತುಂಬು ತೊಳಕುತ್ತಾ ಇದೆ ಎಲ್ಲಿ? ಮಥುರಾಪುರಿಯಲ್ಲಿ. ಆಗ ಇನ್ನೊಂದು ರಾಜ್ಯ ಪಕ್ಕದ್ದು ಯಾವುದದು? ಮಗಧ ರಾಜ. ಯಾರವ? ಜರಾಸಂಧ, ಮಗಧ ರಾಜ. ಸೊ ಮಗಧ ರಾಜ ಇಲ್ಲಿ ಕಂಸ ಹೋಗಿದ್ದಾನೆ, ಸತ್ತು ಹೋಗಿದ್ದಾನೆ. ಯಾವ ಒಬ್ಬ ಭಗವಂತನ ದ್ವೇಷಿ ಕಂಸ, ಇನ್ನೊಬ್ಬ ಭಗವಂತ ದ್ವೇಷಿ ಜೀವದಲ್ಲಿದ್ದಾನೆ. ಯಾರವ? ಮಗಧ ರಾಜ ಜರಾಸಂಧ. ಅವನ ಸುತೆ ಅಂದರೆ ಇಬ್ಬರು ಹೆಣ್ಣು ಮಕ್ಕಳು. ಸುತ ಅಂದರೆ ಒಬ್ಬಳು, ಸುತೆ ಅಂದರೆ ಇಬ್ಬರು. ಸುತೆ ಸುತಾಹ ಅಂತೇಳಿದರೆ ತುಂಬ ಹೆಣ್ಣು ಮಕ್ಕಳು. ಸೊ ಈ ಮಗಧ ರಾಜನ ಇಬ್ಬರು ಹೆಣ್ಣು ಮಕ್ಕಳು, ಮಗಧ ರಾಜ ಸುತೆ, ಸ್ವಭರ್ತು ತಮ್ಮ ಗಂಡನು ಕೃಷ್ಣಾತ್ ಮೃತಿಂ. ಈ ಸರ್ವಸ್ವತಂತ್ರನಾದ ಸರ್ವಶಕ್ತನಾದ ಕೃಷ್ಣ ಭಗವಂತ ಅಂತೇಳಿದರೆ ಇಡೀ 20 ಅಕ್ಷೋಹಿಣಿ ಸೈನ್ಯ ಇತ್ತು ಕೃಷ್ಣನ ಹತ್ರ. ಏನಂತೇಳಿದರೆ ಚಾಣೂರನಂತಹ ಮಂತ್ರಿಗಳು, ಜಟ್ಟಿಗಳು ಇದ್ದರು. ಅದು ಅಷ್ಟೇ, ಜಟ್ಟಿಗಳು ಸಾಲದಕ್ಕೆ ಚಾಣೂರ, ಮುಷ್ಟಿಕಾಸುರ ಮೊದಲಾದವರು. ಅದಲ್ಲದೆ ಕುವಲಯ ಪೀಡೆ, ಅದಕ್ಕೆ ಮಾವಟಿಗ, ಅದು ಅಂತೇಳಿದರೆ ಬಹಳ ಅತ್ಯಂತ ಕ್ರೂರಿ ಮತ್ತು ಬಲಿಷ್ಠವಾದ ಪರಾಕ್ರಮಿ ಇರುವಂಥ ಯಾವುದು ಆನೆ ಕಂಸಂದು, ಅದಕ್ಕೆ ಮಾವಟಿಗ. ಆಮೇಲಿಂದ 8 ಜನ ಅವನ ತಮ್ಮಂದಿರು. ಸೊ ಎಲ್ಲರೂ ಕೂಡ ರುದ್ರದೇವರ ವರದಿಂದ, ಬ್ರಹ್ಮದೇವರ ವರದಿಂದ ಕೊಬ್ಬಿದವರಾಗಿದ್ದರು. ಆದರೂ ಶ್ರೀಕೃಷ್ಣ ಪರಮಾತ್ಮ ಇವರೆಲ್ಲರನ್ನು ಸಂಹಾರ ಮಾಡಿ ಕೊನೆಗೆ ಕಂಸನನ್ನು ಸಂಹಾರ ಮಾಡಿಬಿಟ್ಟ. ತಮ್ಮ ಗಂಡ ಅಂತೇಳಿದರೆ ಮಗಧ ರಾಜನ ಇಬ್ಬರು ಹೆಣ್ಣು ಮಕ್ಕಳು, ಇವರ ಗಂಡ ಯಾರು ಅಂತೇಳಿದರೆ ಕಂಸ. ಆ ಕಂಸ ಏನು ಮಾಡಿದ್ದಾನೆ? ಈ ಹೆಣ್ಣುಮಕ್ಕಳನ್ನು ಅಪಹರಿಸಿಕೊಂಡು ತಂದುಬಿಟ್ಟಿದ್ದಾನೆ. ಇವರು ನನಗೆ ಬೇಕು ಅಂತೇಳಿ. ಜರಾಸಂಧನಿಗೆ ಗೊತ್ತಾಯಿತು, ಅರೆ ಕಂಸ ಅಪಹರಿಸಿಕೊಂಡು ಹೋಗಿದ್ದಾನೆ ಅಂತ. ಸೊ ಯಾರಿದು ಕಂಸ ಅಂತ ಸೊ ಪತ್ತೆ ಹಚ್ಚಿದರೆ, ಅರೆ ಮಹಾಪರಾಕ್ರಮಿ, ಮಹಾಕ್ರೂರಿ, ಮಹಾದುಷ್ಟ, ಮಹಾಭಗವಂತನ ದ್ವೇಷಿ. ಓ ಭಲೆ ಭಲೆ ಭಲೆ, ಭಾರಿ ಒಳ್ಳೆಯದಾಯಿತು. ಅರೆ ನಿಮ್ಮ ಮಕ್ಕಳನ್ನು ಅಪಹಾರ ಮಾಡ್ಕೊಂಡು ಹೋಗಿದ್ದಾರೆ, ನೀವು ಭಾರಿ ಒಳ್ಳೆಯದಾಯಿತು ಅಂತ ಹೇಳ್ತೀರಿ. ಅಯ್ಯೋ ಅಂತೇಳಿದರೆ ಈಗ ನಮ್ಮ ಅಳಿಯ ಅಂತ. ನನ್ನ ಮಕ್ಕಳನ್ನು ಅಪಹರಿಸಿಕೊಂಡು ಹೋಗಿದ್ದಾನೆ, ಪ್ರೀತಿಯಿಂದ ಅಪಹರಿಸಿಕೊಂಡು ಹೋಗಿದ್ದಾನೆ, ಮದುವೆ ಮಾಡಿಕೊಡ್ತೇನೆ ಅಂತ ಹೇಳ್ಕೊಂಡು ಸಂಭ್ರಮದಿಂದ ಮದುವೆ ಮಾಡಿಕೊಟ್ಟಿದ್ದಾನೆ ಕಂಸನಿಗೆ. ಯಾಕೆ ಅಂತೇಳಿದರೆ ಅವನು ಭಗವಂತನ ದ್ವೇಷಿ, ಇವನು ಭಗವಂತನ ದ್ವೇಷಿ ಅಂತೇಳಿದರೆ ಒಟ್ಟಾಯಿತು. ಸೊ ಭಾರಿ ಒಳ್ಳೆಯದಾಯಿತು ಅಂತೇಳಿದರೆ ಭಗವಂತನ ದ್ವೇಷ ಮಾಡಲಿಕ್ಕೆ ಬಹಳ ಒಳ್ಳೆಯದಾಯಿತು ಅಂತೇಳಿದರೆ. ಅವನ ಹತ್ರ 20 ಅಕ್ಷೋಹಿಣಿ ಸೈನ್ಯ ಇದೆ, ಇವನ ಹತ್ರ 100 ಅಕ್ಷೋಹಿಣಿ ಸೈನ್ಯ ಇದೆ. ಯಾರ ಹತ್ರ? ಜರಾಸಂಧನ ಹತ್ರ. ಹೀಗಾಗಿ ಏನಂತೇಳಿದರೆ ಆ ಮಕ್ಕಳನ್ನು ಅಪಹಾರ ಮಾಡಿಕೊಂಡು ಹೋದರೂ ಬಹಳ ಸಂತೋಷದಿಂದ ಮದುವೆ ಮಾಡಿಕೊಟ್ಟಿದ್ದಾನೆ ಜರಾಸಂಧ ಕಂಸನಿಗೆ. ಈಗ ಏನಾಗಿದೆ? ಆ ಮಕ್ಕಳು ವಿಧವೆಯರಾಗಿದ್ದಾರೆ. ಯಾಕೆ ಅಂತೇಳಿದರೆ ಕೃಷ್ಣ ಪರಮಾತ್ಮನಿಂದ ಆ ಕಂಸನೂ ಸಂಹಾರ ಮಾಡಲ್ಪಟ್ಟ. ಕೊನೆಗೆ ಲಾಸ್ಟಿಗೆ ಕಂಸನ ವಧೆಯೂ ಆಗಿಬಿಟ್ಟಿದೆ. ಮಗಧ ರಾಜಸುತೆ ಅಂತೇಳಿದರೆ ಈ ಹೆಣ್ಣು ಮಕ್ಕಳು ಸ್ವಭರ್ತು ಕೃಷ್ಣಾತ್ ಮೃತಿಂ. ಕೃಷ್ಣಾತ್ ಅದು ಸಂಧಿ ಆಗುವಾಗ ತ್ ಇದ್ದದ್ದು ತಾತ ದಾದ ನ ಆಗ್ತದೆ. ಸೊ ಕೃಷ್ಣಾನ್ ಮೃತಿಂ ಅಂತ ಅದು ಸಂಧಿ ಆಗಿದ್ದದು, ಕೃಷ್ಣಾನ್ ಮೃತಿಂ. ಅದನ್ನು ಪದಚ್ಛೇದ ಮಾಡಿದರೆ ಕೃಷ್ಣಾತ್ ಮೃತಿಂ. ಸೊ ಮಗಧ ರಾಜಸುತೆ ಸ್ವಭರ್ತು ತಮ್ಮ ಗಂಡ ಕೃಷ್ಣಾತ್ ಮೃತಿಂ ಕೃಷ್ಣನಿಂದ ವಧೆಯಾಗಿದ್ದಾನೆ. ಪಿತುಹು ಅವಾಪ್ಯ ಓಡೋಡಿ ಬಂದಿದ್ದಾರೆ. ಎಲ್ಲಿಗೆ? ತವರು ಮನೆಗೆ, ತಂದೆ ಹತ್ರ ಹೇಳಲಿಕ್ಕೆ. ಪಿತುಹು ಅವಾಪ್ಯ ತಂದೆಯನ್ನು ಬಂದು ಸೇರಿದ್ದಾರೆ. ಸಮೀಪಂ ಅಂತೇಳಿದರೆ ತಂದೆಯ ಸಮೀಪ ಹೋಗಿಬಿಟ್ಟು, ತಂದೆ ಮನೆಗೆ ಬಂದಿದ್ದಾರೆ ಅಂತ ಫಸ್ಟಿಗೆ, ಆಮೇಲೆ ತಂದೆ ಹತ್ರ ಮಾತಾಡಿದ್ರೆ ಇಲ್ಲ ಈಗ ಮಾತಾಡ್ತೀವಿ ಅಂತ. ಸೊ ಹೋಗಿದ್ದಾರೆ ತಂದೆಯ ಹತ್ತಿರ. ಪಿತುಹು ಸಮೀಪಂ ಅವಾಪ್ಯ ತಂದೆಯ ಹತ್ತಿರ ಹೋಗಿ, ಅವಾಪ್ಯ ಹೊಂದಿ ಅಂದರೆ ಸಮೀಪವನ್ನು ಹೊಂದಿ ಅಂತ ಹೇಳಿದರೆ ಸಮೀಪ ಹೋಗಿ. ಅಸ್ಥಿ ಪ್ರಾಸ್ತಿ ಇವರ ಹೆಸರೇನು? ಸಮೀಪಂ ಅಸ್ಥಿ
ಅಸ್ಥಿಪ್ರಾಸ್ತಿ ಅಂತೇಳಿದ್ರೆ ಅಸ್ಥಿಪ್ರಾಸ್ತಿ ಅಂತ ಇವರ ಹೆಸರು. ಯಾರ್ದು? ಕಂಸನ ಇವರು ಜರಾಸಂಧನ ಮಗಧ ರಾಜ ಅಂದರೆ ಜರಾಸಂಧನ ಇಬ್ಬರು ಹೆಣ್ಣುಮಕ್ಕಳ ಹೆಸರು ಅಸ್ಥಿಪ್ರಾಸ್ತಿ ಅಂತ. ಯಾರಿಗೆ ಕೊಟ್ಟು ಮದುವೆ ಮಾಡಿದ್ದು? ಕಂಸನಿಗೆ. ಅದೆಲ್ಲ ಸ್ಟೋರಿ ಹೇಳಿ ಆಯಿತು. ಸೊ ಆ ಕಂಸ ಈಗ ಭಗವಂತ ಕೃಷ್ಣನಿಂದ ಸತ್ತು ಹೋದ, ಕೊಲ್ಲಲ್ಪಟ್ಟಿದ್ದಾನೆ. ಅಯ್ಯೋ, ನಮ್ಮ ಗಂಡ ಸತ್ತು ಹೋಗಿದ್ದಾನೆ, ಕೃಷ್ಣ ಕೊಂದು ಬಿಟ್ಟ ನಮ್ಮ ಗಂಡನನ್ನು ಅಂತ ಹೇಳ್ಕೊಂಡು ದೂರು ಕೊಡಲಿಕ್ಕೆ ಬಂದಿದ್ದಾರೆ. ಎಲ್ಲಿಗೆ? ಮಗಧ ರಾಜ ಜರಾಸಂಧನ ಹತ್ರ, ತಮ್ಮ ತಂದೆಯ ಹತ್ರ. ತಂದೆಯ ಸಮೀಪಕ್ಕೆ ಹೋಗಿ ಪಿತುಹು ಸಮೀಪಂ ಅವಾಪ್ಯ ಸಮೀಪವನ್ನು ಹೊಂದಿ ಅಸ್ಥಿಪ್ರಾಸ್ತಿ, ಈ ಅಸ್ಥಿಪ್ರಾಸ್ತಿ ಅನ್ನುವಂಥ ಇಬ್ಬರು ಹೆಣ್ಣುಮಕ್ಕಳು ಶಶಂಸತುಹು ಅಂತೇಳಿದರೆ ದೂರು ಕೊಟ್ಟರು, ಅರುಹಿದರು, ಹೇಳಿದರು ಅಂತಂದರೆ ಪ್ರಲಾಪ ಮಾಡಿದರು. ಅಯ್ಯೋ, ಕೊಂದೇ ಬಿಟ್ಟ ಅಂತ. ಅತೀವಚ ದುಃಖಿತೆ ಅಸ್ಮೈ ಅಂತೇಳಿದರೆ ಅವನ ಹತ್ತಿರ, ತಂದೆಯ ಹತ್ತಿರ. ಅಸ್ಮೈ ಏನಂತ? ಅತೀವ ದುಃಖಿತೆ, ಬಹಳ ದುಃಖ ಅಂತೇಳಿದ್ರೆ ತಡೆಯಲಾರದ ದುಃಖ. ಯಾರಿಗೆ? ಅಸ್ಥಿಪ್ರಾಸ್ತಿಗೆ. ತಮ್ಮ ಗಂಡ ಸತ್ತು ಹೋಗಿದ್ದಾನೆ ಅಂತ ಹೇಳಿಬಿಟ್ಟು ಆ ದುಃಖವನ್ನೆಲ್ಲ ತಂದೆಯ ಹತ್ರ ತೋಡಿಕೊಂಡರು ಹೆಣ್ಣುಮಕ್ಕಳು ಇಬ್ಬರು ಅಂತ ಹೇಳ್ಕೊಂಡು 9ನೇ ಶ್ಲೋಕಕ್ಕೆ, ಮೂರು ಲೋಕಗಳ ರಕ್ಷಕನಾದ ಅಸ್ಮಿನ್ ತ್ರಿಜಗತಾಂ ಪರಿರಕ್ಷಕ ಅಜೇ ಅಂತೇಳಿದರೆ ಹುಟ್ಟು ಸಾವು ಇಲ್ಲದ ಈ ಶ್ರೀಕೃಷ್ಣನು ಅಜೇ, ಅವನಿಂದ ಸಕಲಯಾದವರನ್ನು ಹೀಗೆ ರಕ್ಷಿಸುತ್ತಿದ್ದಾಗ ಸರ್ವಾನ್ ಯದೂನ್ ರಕ್ಷತಿ ಸತಿ, ಈ ರೀತಿ ರಕ್ಷಿಸುತ್ತಿರಲು ಅದು ಒಂದು ರಕ್ಷಣೆ ಮಾತ್ರ ಅಲ್ಲ, ಇಡೀ ಯಾವುದು ಮಥುರಾಪುರಿ ಅನ್ನುವಂಥದ್ದು ಸತ್ಯಲೋಕದ ಹಾಗಾಗಿದೆ. ಜನರು ಸಜ್ಜನರು ಆಮೇಲಿಂದ ಬೇಕಾದಷ್ಟು ಸಂಪತ್ತು ಸಮೃದ್ಧಿಯಿಂದ ತುಳುಕ್ತಾ ಇದೆ. ಆದರೆ ಈ ಕಡೆಯಿಂದ ಅದೇ ಮಥುರಾಪುರಿಯಲ್ಲಿ ಒಂದು ಮನೆ ಅಂದರೆ ಆ ಕಂಸನ ಅರಮನೆಯಲ್ಲಿ ಮಾತ್ರ ದುಃಖವೇ ದುಃಖ ಇತ್ತು. ಆ ದುಃಖ ಈಗ ಏನಾಗಿದೆ? ಅಲ್ಲಿಂದ ಹೊರಟು ಮಗಧ ರಾಜನ ಬಳಿಗೆ ಹೋಗಿದೆ. ಸೊ ಅವರಿಬ್ಬರೂ ಅಸ್ಥಿಪ್ರಾಸ್ತಿ ಎಂಬ ಮಗಧರಾಜ ಜರಾಸಂಧನ ಇಬ್ಬರು ಪುತ್ರಿಯರು. ಮಗಧರಾಜ ಸುತೆ ಸ್ವಭರ್ತು ಕೃಷ್ಣಾತ್ ಮೃತಿಂ ಅಂತೇಳಿದರೆ ತಮ್ಮ ಬಹಳ ದುಃಖಿತರಾಗಿ ತಂದೆಯ ಬಳಿಗೆ ತೆರಳಿ ತಂದೆಯ ಸಮೀಪವನ್ನು ಹೊಂದಿ ತಮ್ಮ ಗಂಡನಾದ ಸ್ವಭರ್ತು ಏನಾಗಿದೆ? ಕಂಸನು ಕೃಷ್ಣನಿಂದ ಹತನಾದದ್ದನ್ನು ಕೃಷ್ಣಾತ್ ಮೃತಿಂ ಶಶಂಸತು ತಿಳಿಸಿದರು. ಹೇಗೆ ತಿಳಿಸಿದರು? ಅತೀವ ದುಃಖಿತೆ, ಬಹಳ ದುಃಖ ಅಂತೇಳಿದರೆ ದುಃಖ ತಡಿಲಿಕ್ಕಾಗದ ದುಃಖವನ್ನು ತಂದೆ ಹತ್ರ ತೋಡಿಕೊಂಡಿದ್ದಾರೆ. ಅಸ್ಮೈ ಅಂತೇಳಿದರೆ ತಂದೆಗೆ, ಅವನಿಗೆ ಹೇಳಿದರು. ಶಶಂಸತುಹು, ಇಬ್ಬರು ಅಂತೇಳುವಾಗ ಶಶಂಸತುಹು ಅಂತ ಬರ್ತದೆ. ಯಾವಾಗಲೂ ಇಬ್ಬರಿದ್ದರೆ ಜಗಾಮ ಜಗ್ಮತುಹು ಜಗ್ಮುಹು, ಆ ರೀತಿಯಲ್ಲಿ ಶಶಂಸತುಹು ಅಂತಾಗಿದೆ. ಸೊ ಶಶಂಸತುಹು ಶಶಂಸುಹು ಈ ರೀತಿ ಇರ್ಬೋದು. ಸೊ ಈ ರೀತಿಯಲ್ಲಿ ಕಂಸನ ಮಡದಿಯರಾದ ಅಸ್ಥಿಪ್ರಾಸ್ತಿಯರು ಜರಾಸಂಧನ ಪುತ್ರಿಯರು. ಅವರಿಬ್ಬರೂ ಕಂಸನ ಮರಣ ವಿಚಾರವನ್ನು ತಿಳಿಸಲೆಂದು ತಂದೆಯ ಬಳಿಗೆ ಹೋಗಿದ್ದು ಗಂಡನ ಮನೆಯನ್ನು ನಾಶ ಮಾಡಿದರು ಅಂದರೆ ಹೇಳುವಂಥ ಒಂದು ಪ್ರಪಂಚದ ಸಿಸ್ಟಮ್ ಅಂತೇಳಿದರೆ ಗಂಡನ ಮನೆಯನ್ನು ತಿಂದರು ಅಂತೇಳ್ಕೊಂಡು ಈ ರೀತಿ ಗಂಡನ ಮನೆಯನ್ನು ನಾಶ ಮಾಡಿದ ಅವರು ತಂದೆಯ ಮನೆಯನ್ನು ನಾಶ ಮಾಡುವುದಕ್ಕೆ ಸೂಚನೆಯಾಯಿತು ಅಂತ ರುಕ್ಮಿಣೀಶ ವಿಷಯದಲ್ಲಿ ಯಾರು ವಾದಿರಾಜರು ಹೇಳಿದ್ದಾರೆ ಅಂತೇಳಿದರೆ ಇವರು ಆ ಜರಾಸಂಧ ಅನ್ನುವಂಥವನು ಮಹಾ ಅಸಭ್ಯ ಅಂತೇಳಿದರೆ ಮಹಾಕ್ರೂರಿ, ಮಹಾಪಾತಕಿ, ಕೃಷ್ಣನ ದ್ವೇಷ ಮಾಡುವವನು. ಅದೇ ರೀತಿ ಕಂಸನು ಮಹಾಪರಾಕ್ರಮಿ ಆಗಿದ್ದರೂ ಅವನು ಮಹಾಕ್ರೂರಿ, ಮಹಾದುಷ್ಟ ಅಂತೇಳಿದರೆ ಅವನು ಭಗವಂತನ ಮಹಾದ್ವೇಷಿ ಅಂತೇಳಿದರೆ ಇವರೆಲ್ಲ ಭಗವಂತನ ದ್ವೇಷಿಗಳಾದ ಕಾರಣ ಈ ರೀತಿ ಬರೆದಿದ್ದಾರೆ ಅಂತ ಎಣಿಸ್ಕೊಳ್ಬೋದು. ಸೊ ಅಲ್ಲಿಂದ ಈ 9ನೇ ಶ್ಲೋಕ ಆಯಿತು. 10ನೇ ಶ್ಲೋಕ ವೈದ್ಯರೇ. ಶ್ರುತ್ವೈವ ತನ್ಮಗಧರಾಜ ಉರುಪ್ರರೂಢ ಬಾಹ್ಪೋರ್ಬಲೇನ ನಜಿತೋ ಇದಿ ಸರ್ವಲೋಕೈಃ
ಬ್ರಹ್ಮೇಶ ಚಂಡ ಮುನಿದತ್ತವರೈರಜೋ ರಜೇಯೋ ಮೃತ್ಯುಜ್ಜಿತಶ್ಚ ವಿಜಯೀ ಜಗತಶ್ಚು ಕೋಪ. 10ನೇ ಶ್ಲೋಕ. ಅತ್ಯಂತ ಉತ್ಕೃಷ್ಟವಾದ ಭುಜಗಳ ಬಲದಿಂದ ಎಲ್ಲಾ ಜನರಿಂದ ಯುದ್ಧದಲ್ಲಿ ಪರಾಭವವಿಲ್ಲದಿರುವ ಬ್ರಹ್ಮ, ರುದ್ರ, ದುರ್ವಾಸ ಋಷಿ ಇವರಿಂದ ಕೊಡಲ್ಪಟ್ಟ ವರಗಳಿಂದ ಜಗತ್ತುಗಳಿಗೆ ಜಯಿಸಲಿಕ್ಕೆ ಅಶಕ್ಯನಾದ, ಮರಣರಹಿತನೂ ಆದ, ವಿಶೇಷಾಕಾರವಾಗಿ ಜಯಶೀಲನಾದ ಮಗಧರಾಜನಾದ ಜರಾಸಂಧನು ತನ್ನ ಹೆಣ್ಣು ಮಕ್ಕಳ ದುಃಖವನ್ನು ಕೇಳಿ ಕೋಪಗೊಂಡನು. ಶುತ್ವೈವ ತತ್ ಮಗಧರಾಜ ಉರುಪ್ರರೂಢ ಬಾಹೂರ್ಬಲೇನ ನಜಿತೋ ಯುಧಿ ಸರ್ವಲೋಕೈಃ ಬ್ರಹ್ಮೇಶ ಚಂಡ ಮುನಿದತ್ತವರೈಃ ಅಜೇಯಃ ಮೃತ್ಯುಜ್ಜಿತಶ್ಚ ವಿಜಯೀ ಜಗದಶ್ಚು ಕೋಪ. ಶ್ರುತ್ವಾ ಏವ ಕೇಳಿದ, ಯಾರು? ತತ್ ಈ ಎಲ್ಲ ವಿಷಯ ಮಗಧ ರಾಜ ಜರಾಸಂಧ ಉರುಪ್ರರೂಢ. ಉರು ಅಂತ ಹೇಳಿದ್ರೆ ಬಹಳವಾಗಿ ಎಲ್ಲ ಅತ್ಯಂತ ಅಂತ ಹೇಳೋದು ಉರು ಪ್ರರೂಢ ಅಂತ ಹೇಳಿದರೆ ಬಲಿಷ್ಠ. ಎಷ್ಟು ಬಲಿಷ್ಠ ಅಂತೇಳಿದರೆ ಸಾಮಾನ್ಯದ ಬಲಿಷ್ಠ ಅಲ್ಲ, ಚೆನ್ನಾಗಿ ಬಲಿತ, ಬಹಳ ಮಹಾಪರಾಕ್ರಮಿ, ಬೇಕಾದಷ್ಟು ಅಕ್ಷೋಹಿಣಿ ಸೈನ್ಯ ಇದೆ. ಸೊ ಇಂತಹ ಚೆನ್ನಾಗಿ ಬಲಿಷ್ಠನಾಗಿರುವಂತಹ ಈ ಜರಾಸಂಧ ಈ ವಿಷಯವನ್ನು ಕೇಳಿದ. ಅತ್ಯಂತ ಪ್ರರೂಢಗಳಾದ ಭುಜಗಳ ಬಲದಿಂದ ಇರುವವನು ಅಂತ ಹೇಳ್ತಾರೆ. ಸೊ ಉರುಪ್ರರೂಢ ಅಪಾರವಾದ ಬಾಹುಬಲ. ಅದು ಬಾಹುಬಲ ನಂತರ ಪುನಃ ಬರ್ತದೆ. ಉರುಪ್ರರೂಢ ಬಾಹೋಬಲೇನ ಅತ್ಯಂತ ಏನು ಶಕ್ತಿ ಇರುವಂತಹ 2 ಬಾಹುಗಳ ಬಲ ಅನ್ನುವಂಥದ್ದು. ಸೊ ಉರುಪ್ರರೂಢ ಬಾಹೋಬಲೇನ, ಇಂತಹ ಬಾಹುಬಲ, ಇಂತಹ ದೇಹಬಲ, ಇಂತಹ ಅಪಾರವಾದ ಶಕ್ತಿ. ನಜಿತೋ ಅಂತೇಳಿದರೆ ನಜಿತೋ, ಇವನನ್ನು ಸೋಲಿಸಲು ಯಾರಿಂದಲೂ ಸಾಧ್ಯ ಇಲ್ಲ. ಯಾರಿಂದಲೂ ಸೋಲನ್ನು ಪಡೆಯದವ, ಯಾರಿಂದಲೂ ಪರಾಜಿತನಾಗದೇ ಇರುವಂತಹ ಈ ಜರಾಸಂಧ ಯುಧಿ ಸರ್ವಲೋಕೈಹಿ ಅಂತೇಳಿದರೆ ಯಾರತ್ರೆಲ್ಲ ಯುದ್ಧ ಮಾಡಿದ್ದಾನೋ ಆ ಎಲ್ಲ ಯುದ್ಧಗಳಲ್ಲಿ ಜಯಿಸುತ್ತಾ ಬಂದಿದ್ದಾನೆ ಜರಾಸಂಧ. ಹೇಗೆ ಅದು? ಏನು ಕಾರಣ? ಒಂದು ಅವನ ಬಾಹುಬಲ ಆಯಿತು, ಆಮೇಲೆ ಅವನಿಗೆ ಗೊತ್ತಿರುವಂಥ ಯಾವುದು ಶಸ್ತ್ರಾಭ್ಯಾಸ, ಆಮೇಲೆ ಅಸ್ತ್ರ ಶಸ್ತ್ರ ಎರಡೂ ಅದರಿಂದ. ಆಮೇಲಿಂದ ಬೇಕಾದಷ್ಟು ಸೈನ್ಯದ ಬಲ ಇದೆ, ಬೇಕಾದಷ್ಟು ಅವನಿಗೆ ಕಂಸನೆ ಮೊದಲಾದ ಅದರ ಸೈನ್ಯ ಬಲವೂ ಇತ್ತು, ರಾಜರುಗಳು ಮತ್ತು ಅವರ ಸೈನ್ಯದ ಬಲ. ಹೀಗೆ ಜರಾಸಂಧ ಅಂತೇಳಿದರೆ ಅವನೊಬ್ಬ ಬಹಳ ದೊಡ್ಡ ಮಹಾಪರಾಕ್ರಮಿಯಾದ ಬಹಳ ಬಲಿಷ್ಠನಾದ ರಾಜ. ಯಾರು? ಜರಾಸಂಧ. ಹಾಗೆ ಅಲ್ಲಿ ಇದೇ ಮಹಾಭಾರತದಲ್ಲಿ ಮುಂದಕ್ಕೆ ಬರ್ತದೆ, ಅವರು ಪಾಂಡವರು ಇದು ಮಾಡಲಿಕ್ಕೆ ಹೊರಟಾಗ ಏನು ಅಶ್ವಮೇಧ ಅಲ್ಲ, ಇನ್ನೊಂದು ಯಾವುದು ಯಾಗ, ರಾಜಸೂಯ ಯಾಗ ಮಾಡಬೇಕಂತಾಯಿತು. ಯಾರಿಗೆ? ಧರ್ಮರಾಜನಿಗೆ. ಅದು ಯಾಕೆ ರಾಜಸೂಯ ಯಾಗ ಮಾಡಬೇಕು ಅಂತ ಆಯಿತು ಅಂತ ಹೇಳಿದರೆ ವಿಷಯ ತಿಳಿತದೆ ಅವನಿಗೆ. ಏನಂತೇಳಿದರೆ ಹರಿಶ್ಚಂದ್ರ ನಮ್ಮದೇ ವಂಶದಲ್ಲಿ ಇರುವಂತಹ ನಮ್ಮ ಪೂರ್ವಜ ರಾಜ ಹರಿಶ್ಚಂದ್ರ, ಅವನಿಗೆ ಬ್ರಹ್ಮಸಭೆಯಲ್ಲಿ ಹೋಗಲಿಕ್ಕೆ ಅನುಮತಿ ಇದೆ. ಆದರೆ ನಮ್ಮ ಅಪ್ಪ ಪಾಂಡುರಾಜನಿಗೆ ಮಾತ್ರ ಇಲ್ಲ. ಯಮಧರ್ಮನ ರಾಜನ ಸಭೆಯಿಂದ ಮತ್ತೆ ಮುಂದಕ್ಕೆ ಹೋಗಲಿಕ್ಕೆ, ಬ್ರಹ್ಮಸಭೆಗೆ ಹೋಗಲಿಕ್ಕೆ ಇಲ್ಲ. ಏನು ಕಾರಣ ಅಂತ ಪರಾಮರ್ಶೆ ಮಾಡಿದಾಗ ಅಂತೇಳಿದರೆ, ರಾಜಸೂಯ ಯಾಗ ಮಾಡಿದರೆ ನಿಮ್ಮ ತಂದೆ ಕೂಡ ಏನಂತೇಳಿದರೆ ಬ್ರಹ್ಮಸಭೆಗೆ ಹೋಗಲಿಕ್ಕೆ ಅವನಿಗೆ ಆ ಬಲ ಬರ್ತದೆ ಅಂತೇಳಿದರೆ. ಎಂಥ ಬಲ ಅದು ಮಂತ್ರದ ಬಲ ಇದ್ದ ಹಾಗೆ ಅಂತೇಳಿದರೆ, ಇದು ಆಧ್ಯಾತ್ಮಿಕ ಬಲ, ಇದು ರಾಜಸೂಯ ಯಾಗ ಮಾಡಿದರೆ ಅಂತ. ಅಷ್ಟಾಗುವಾಗ ರಾಜಸೂಯ ಯಾಗ ಮಾಡೋದಂದರೆ ಏನು ವಿಷಯ ಅಂತ ಕೇಳುವಾಗ ಎಲ್ಲ ವಿಷಯ ಬಂತು. ಏನಂತೇಳಿದರೆ, ಧರ್ಮರಾಜ
ನಿನ್ನಿಂದ ರಾಜಸೂಯ ಯಾಗ ಮಾಡುವುದು ಕಷ್ಟ ಅಂತ. ಯಾಕೆ ಕಷ್ಟ ಅಂತ ಹೇಳಿದರೆ, ಇಲ್ಲ ಇಡೀ ಈ ಭೂಖಂಡದಲ್ಲಿರುವಂತಹ ಎಲ್ಲ ರಾಜರು ನಿನಗೆ ಕಪ್ಪ ಕೊಡ್ತಾರಂತಾದರೆ, ನಿನ್ನ ಸ್ವಾಮಿತ್ವವನ್ನು ಒಪ್ಪಿಕೊಳ್ತಾರಂತಾದರೆ ಆಗ ಮಾತ್ರ ರಾಜಸೂಯ ಯಾಗ ಮಾಡ್ಬೋದು. ಹಾಗಾದರೆ ವಿಮರ್ಶೆ ಮಾಡಿದಾಗ ಯೋಚನೆ ಬರ್ತದೆ, ಶಿಶುಪಾಲನನ್ನಾದರೂ ಹೇಗಾದರೂ ಮಾಡಿ ಒಲಿಸಿಕೊಳ್ಬೋದು. ಯಾಕಂತೇಳಿದರೆ ಅವನು ನಮಗೆ ರಿಲೇಟಿವ್. ಇವನು ಜರಾಸಂಧ ಒಬ್ಬ ಇದಾನಲ್ಲ, ಇವನನ್ನು ಏನು ಮಾಡುವ ಅಂತೇಳಿದರೆ, ಜರಾಸಂಧ ಇರುವ ತನಕ ನಿಮಗೆ ರಾಜಸೂಯ ಯಾಗ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಆವಾಗ ಭೀಮಸೇನ ಹೇಳ್ತಾನೆ, ನಾನು ಅವನನ್ನು ಕೊಂದು ಬಿಡ್ತೇನೆ, ನಾನು ಮತ್ತು ಅರ್ಜುನ ಹೋಗಿಬಿಟ್ಟು ಅಂತ. ಅಷ್ಟಾಗುವಾಗ ಜರಾಸಂಧನ ಪರಾಕ್ರಮದ ಬಗ್ಗೆ ಧರ್ಮರಾಜ ಎಲ್ಲ ಅರಿತಾಗ, ಭೀಮಸೇನನ್ನು ಕಳಿಸೋದು ಬೇಡ, ನಮಗೆ ಇರುವುದೇ ಭೀಮಾರ್ಜುನರು. ಸೊ ಭೀಮಾರ್ಜುನನ್ನು ಕಳಿಸಿಬಿಟ್ಟು ಏನಾದರೂ ಜರಾಸಂಧ ಮಾಡಿಬಿಟ್ರೆ, ಅವರಿಗೆ ತೊಂದರೆ ಮಾಡಿಬಿಟ್ರೆ, ಭೀಮಾರ್ಜುನರು ಇಲ್ಲದೆ ನಾನು ರಾಜನಾಗಿದ್ದು ಏನು ಉಪಯೋಗ, ಸಾಧ್ಯವೇ ಇಲ್ಲ ಅಂತ ತಿಳ್ಕೊಂಡು ಏನಿದ್ರೂ ಕೃಷ್ಣನ ಹತ್ರ ಕೇಳುವ ಅಂತ ಆಮೇಲಿಂದ ಕೃಷ್ಣನ ಉಪದೇಶ ತಗೊಂಡು ಮತ್ತೆ ಅದು ರಾಜಸೂಯ ಯಾಗ ಮಾಡ್ತಾರೆ ಅಂತ ಮುಂದೆ ಬರ್ತದೆ. ಕಥೆಯೆಲ್ಲ ಭಾಳ ಸೊಗಸಾಗಿ ಆ ಕಥೆ ಬರ್ತದೆ. ಆಗ ಅಂಥೇಳಿದರೆ ಜರಾಸಂಧ ಅಂತೇಳಿದರೆ ಇಡೀ ಅಖಂಡ ಭೂಲೋಕದಲ್ಲಿ ಧರ್ಮರಾಜನಿಗೆ, ಪಾಂಡವರಿಗೆ ಎಲ್ಲರೂ ಕಪ್ಪ ಕೊಡುವವರು. ಶಿಶುಪಾಲನನ್ನು ಸೇರಿ, ಕರ್ಣ, ದುರ್ಯೋಧನನ್ನು ಸೇರಿ ಎಲ್ಲರಿಂದಲೂ ಕಪ್ಪ ವಸೂಲಿ ಮಾಡಬಹುದು. ಆದರೆ ಜರಾಸಂಧನಿಂದ ಮಾತ್ರ ಸಾಧ್ಯ ಇಲ್ಲ ಅಂತ ಆಗ ಭಗವಂತನೇ ಕರ್ಕೊಂಡೋಗೋದು ಆ ಜರಾಸಂಧನ ವಧೆಗೆ ಕೃಷ್ಣಾರ್ಜುನರನ್ನು. ಅಂತೇಳಿದರೆ ಕೃಷ್ಣ ಹೇಳಿದ, ಏನು ತೊಂದರೆ ಇಲ್ಲ, ಆ ಜರಾಸಂಧನನ್ನು ನಾನೇ ನೋಡ್ಕೊಳ್ತೇನೆ ಅಂತ ಕೃಷ್ಣ ಹೇಳಿದಾಗ ಧರ್ಮರಾಜ ಅದು ಬಹಳ ಯೋಚನೆ ಮಾಡಿ ಭೀಮಾರ್ಜುನರನ್ನು ಕಳಿಸೋದ, ಆದರೆ ಕೃಷ್ಣನ ಒಟ್ಟಿಗೆ ಕಳಿಸ್ಲಿಕ್ಕೆ ಏನು ತಲೆ ಬೀಸಿ ಅಂತ ಹೇಳಿದ್ರೆ ಆಯಿತು ಅಂತ ಕೊನೆಗೆ ಒಪ್ಪಿಕೊಂಡು ಕಳಿಸುವಂಥದ್ದು. ಅಲ್ಲಿ ಕೃಷ್ಣನ ನಿರ್ದೇಶನದಲ್ಲಿ ಭೀಮಸೇನ ವಾಯುವಂಶನಾದ ಭೀಮಸೇನ ಅಂತೇಳಿದರೆ ವಾಯುಪುತ್ರ ಅಂತೇಳಿದರೆ ವಾಯುದೇವರೇ ಭೀಮ. ಯಾವುದು? ಹನುಮ ಭೀಮ ಮಧ್ವರ ಅವತಾರ. ಆದ್ದರಿಂದ ವಾಯುದೇವರೇ ಅವತಾರವಾಗಿರುವಂಥ ಭೀಮಸೇನ ಅವರನ್ನು ಜರಾಸಂಧನನ್ನು ಕೊಲ್ಲುವಂಥದ್ದು. ಅಂದರೆ ಕೃಷ್ಣನೇ ಕೊಲ್ಬೋದಿತ್ತಲ್ಲ, ಯಾಕೆ ಭೀಮಸೇನನಿಂದ ಕೊಲ್ಲಿಸಿದ್ದು ಅಂತ ಹೇಳಿದರೆ ಕೃಷ್ಣನ ಅಪಾರ ಶಕ್ತಿ. ಕೃಷ್ಣ ಅಂತ ಹೇಳಿದರೆ ಭಗವಂತ. ಸೊ ಭಗವಂತನಿಗೆ ಅವನಿಗೆ ಸರ್ವಶಕ್ತಿತ್ವ ಇದೆ ಅನ್ನುವಂಥದ್ದು ಏನು ಯಾರ ಹತ್ರನೂ ಏನು ಹೇಳಿಕೊಳ್ಳಬೇಕಾದ ಅವಶ್ಯಕತೆ ಇಲ್ಲ. ಎಲ್ಲ ವೇದಗಳು, ಉಪನಿಷತ್ತುಗಳು, ಎಲ್ಲ ಶಾಸ್ತ್ರಗಳು ಸಾರ್ತಾ ಇವೆ ಆ ಭಗವಂತ ಸರ್ವಶಕ್ತ ಅಂತೇಳಿ. ಸೊ ಹಾಗಾದರೆ ಆ ಕೀರ್ತಿ ಭಗವಂತನಿಗೆ ಹೇಳಿದ್ದು ಎಲ್ಲ ಕೀರ್ತಿಯೂ ಉಂಟು. ಆ ಕೀರ್ತಿ ಜರಾಸಂಧನನ್ನು ಕೊಲ್ಲುವಂಥ ಕೀರ್ತಿ ವಾಯು ಅಂಶನಾದ ಭೀಮಸೇನನಿಗೆ ಹೋಗಲಿ ಅಂತ ತಿಳ್ಕೊಂಡ್ಬಿಟ್ಟು ಭೀಮಸೇನನಿಗೆ ಶ್ರೀಕೃಷ್ಣ ಭಗವಂತ ಜರಾಸಂಧನನ್ನು ಕೊಲ್ಲುವಂತಹ ಕೀರ್ತಿಯನ್ನು ತಂದುಕೊಟ್ಟದ್ದು ಅಂತ. ಸೊ ಹಾಗೆಯೇ ಈ ಜರಾಸಂಧ ಇಷ್ಟೆಲ್ಲ ಇವನಿಗೆ ಪರಾಕ್ರಮ ಅಂತೇಳಿದರೆ ಏನು ಕಾರಣ ಅಂತೇಳಿದರೆ ಹೇಳ್ತಾರೆ ಮಧ್ವರು, ಬ್ರಹ್ಮ ಈಶ ಚಂಡಮುನಿದತ್ತ ವರೈಹಿ ಅಜೇಯ. ಅಂದರೆ ಬ್ರಹ್ಮದೇವರ ವರ ಇದೆ, ಈಶ ಅಂದರೆ ರುದ್ರದೇವರ ವರ ಇದೆ, ಚಂಡಮುನಿ ಅಂತ ಹೇಳ್ತಾರೆ. ಚಂಡಮುನಿ ದತ್ತ ಕೊಟ್ಟಿರುವ ದತ್ತ ಅಂದರೆ ಇವರೆಲ್ಲ ಕೊಟ್ಟದ್ದೇ. ಬ್ರಹ್ಮದೇವರು ಕೊಟ್ಟದ್ದು ದತ್ತ, ಈಶನಿಂದ ದತ್ತ, ಆಮೇಲೆ ಚಂಡಮುನಿ ದತ್ತ. ಏನು ದತ್ತ ಕೊಟ್ಟದ್ದು? ವರೈಹಿ, ವರಗಳಿಂದ, ಅಜೇಯ, ಅಜೇಯನಾಗಿದ್ದಾನೆ. ಯಾರು? ಈ ಜರಾಸಂಧ. ಮೃತ್ಯುಜ್ಜಿತಶ್ಚ, ಮೃತ್ಯುಜ್ಜಿತ ಅಂದರೆ ಮೃತ್ಯುವನ್ನು ಗೆದ್ದವನು, ಮೃತ್ಯುಜ್ಜಿತ ಅಥವಾ ಮೃತ್ಯುವನ್ನು ಸೋಲಿಸಿದವನು. ಮೃತ್ಯುವಿನಿಂದ ಮೃತ್ಯು ಕೂಡ ಇವನ ಎದುರುಗಳು ಸೋತಿದೆ ಅಂತೇಳಿದರೆ ಯಾರಿಂದಲೂ ಇವನನ್ನು ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ವಿಜಯಿ ಅಂತೇಳಿದರೆ ಎಲ್ಲ ಕಡೆ ಹೋದವನು ವಿಜಯಿಯಾಗಿಯೇ ಬರುವುದು. ಈ ಚಂಡಮುನಿ ಅಂತ ಹೇಳುವುದಕ್ಕೆ, ಈ ಮಹಾಭಾರತ ತಾತ್ಪರ್ಯ ನಿರ್ಣಯ ಮಧ್ವರು ಬರೆದದಕ್ಕೆ ಬೇಕಾದಷ್ಟು ಜನ
ಅವರವರ ವ್ಯಾಖ್ಯಾನ ಬರೆದಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ವ್ಯಾಖ್ಯಾನ ಬರೆದದ್ದು ಯಾರು ಅಂತ ಹೇಳಿದರೆ ವಾದಿರಾಜರು. ಸೊ ವಾದಿರಾಜರ ವ್ಯಾಖ್ಯಾನ ಅನ್ನುವಂಥದ್ದು ನಮಗೆ ಪರಮ ಪವಿತ್ರ. ಯಾಕಂತ ಹೇಳಿದರೆ ಮಹಾಭಾಗವತ ಶ್ರೇಷ್ಠ ವಾದಿರಾಜರು, ರಾಘವೇಂದ್ರ ಸ್ವಾಮಿಗಳು ಮತ್ತು ವಾದಿರಾಜರು ನಮಗೆ ಭಾಗವತ ಶ್ರೇಷ್ಠರಲ್ಲಿ ಅತ್ಯಂತ ಮುಖ್ಯರಾದವರು ಇವರಿಬ್ಬರು. ಒಂದು ವಾದಿರಾಜರು, ಆಮೇಲೆ ರಾಘವೇಂದ್ರ ತೀರ್ಥರು, ಆಮೇಲೆ ರಾಘವೇಂದ್ರರು, ಆಮೇಲಿಂದ ಅದಕ್ಕೆಲ್ಲ ಟೀಕೆ ಬರೆದವರು ಟೀಕಾಚಾರ್ಯರು. ಇವರು 3 ಜನ. ಸೊ ಈ ವಾದಿರಾಜರು ಏನು ಬರೆದಿದ್ದಾರೆ ಅಂತ ಹೇಳಿದರೆ ಚಂಡಮುನಿ ಅಂತ ಹೇಳಿದರೆ ದೂರ್ವಾಸಾಹ ಅಂತ ಬರೆದಿದ್ದಾರೆ. ಚಂಡಮುನಿ, ಚಂಡಕೌಶಿಕ. ಆಮೇಲಿಂದ ಮಹಾಭಾರತದಲ್ಲಿ ಚಂಡಕೌಶಿಕ ಅಂತ ಬಂದಿದೆ. ಓ, ಚಂಡಕೌಶಿಕ ಅಂತೇಳಿದರೆ ಇದು ಬೇರೆ ಆಯ್ತಲ್ಲ, ದೂರ್ವಾಸರಲ್ಲ ಅಲ್ವಾ ಅಂತೇಳ್ಕೊಂಡು ಆಮೇಲಿಂದ ವೇದೇಶ ತೀರ್ಥೀಯರ ವ್ಯಾಖ್ಯಾನದಲ್ಲಿ ಏನು ಬರ್ಕೊಂಡಿದೆ ಅಂತೇಳಿದರೆ ಚಂಡಮುನಿ ಚಂಡಕೌಶಿಕ. ಹಾಗಾದರೆ ಇವರು ದೂರ್ವಾಸರನ್ನೇ ಬಿಟ್ಟರು. ಸೊ ಬ್ರಹ್ಮಣ ಚಂಡಕೌಶಿಕಾತ್ ಇತ್ಯಾದಿ ಭಾರತೋಕ್ತೆ, ಮಹಾಭಾರತದಲ್ಲಿ ಬಂದಿದೆ ಚಂಡಕೌಶಿಕ ಅಂತೇಳ್ಕೊಂಡು. ಭಾರತಶ್ರೀ ಆಮೇಲೆ ಅವರ ವ್ಯಾಖ್ಯಾನ, ಆಮೇಲೆ ವೇದೇಶ ತೀರ್ಥೀಯರ ವ್ಯಾಖ್ಯಾನದಲ್ಲಿ ಚಂಡಮುನಿ ದುರ್ವಾಸಾಹ ಅಂತ ಬರೆದರು. ಚಂಡಮುನಿ ಅಂತೇಳಿದ್ರೆ ದುರ್ವಾಸ ಅಂತ ಬರೆದರು. ಭಾರತಶ್ರೀ ವ್ಯಾಖ್ಯಾನದಲ್ಲಿ ಚಂಡಮುನಿ ಅಂತ ಹೇಳಿದರೆ ಚಂಡಕೌಶಿಕ ಅಂತ ಬರೆದರು. ಆಮೇಲೆ ವರದರಾಜೀಯ ಅಂತ ಇನ್ನೊಂದು ವ್ಯಾಖ್ಯಾನ ಇದೆ. ಅದರಲ್ಲಿ ದೂರ್ವಾಸ ಇತಿ ಕೇಚಿತ್ ಅಂದರೆ ಜನಾರ್ದನ ಭಟ್ರದ್ದು ಒಂದು ವ್ಯಾಖ್ಯಾನ ಇದೆ. ಅದರಲ್ಲಿ ಏನು ಬರೆದಿದ್ದಾರೆ ಅವರು? ದೂರ್ವಾಸ ಅಂತ ಬರೆದಿದ್ದಾರೆ. ಆಮೇಲೆ ಅವ್ರದ್ದು ಏನಂತ ಹೇಳಿದರೆ ಚಂಡಮುನಿ ಅಂತ ಹೇಳಿದರೆ ದೂರ್ವಾಸ. ಅಂದರೆ ನಮ್ಮ ಪ್ರಕಾರ ಕೂಡ ಚಂಡಮುನಿ ಅಂದರೆ ದೂರ್ವಾಸ. ಹಾಗಾದರೆ ವೇದಾಂಗ ತೀರ್ಥೀಯದಲ್ಲಿ ಚಂಡಮುನಿ ಅಂದರೆ ದುರ್ವಾಸ ಅವರದಲ್ಲಿ ಕೂಡ. ಆದರೆ ಭಾರತಶ್ರೀಯವರ ವ್ಯಾಖ್ಯಾನದಲ್ಲಿ ಚಂಡಕೌಶಿಕ ಅಂತ. ಸೊ ಮಹಾಭಾರತದಲ್ಲಿ ಚಂಡಮುನಿಯಿಂದ ಚಂಡಕೌಶಿಕ ಅಂತ ಬರ್ತದೆ. ಹಾಗಾದರೆ ಆಮೇಲೆ ಒಟ್ಟಾರೆ ಹಾಗಾದರೆ ನಾವು ಏನು ಅಂತ ಅರ್ಥ ತಗೊಳ್ಳುವ? ಚಂಡಕೌಶಿಕ ಅಂತ ತಗೊಳ್ಳುವನ ಅಥವಾ ದೂರ್ವಾಸರು ಅಂತ ತಗೊಳ್ಳುವನ ಅಂತೇಳಿದರೆ ಇಬ್ಬರನ್ನು ತಗೊಳ್ಳಿ. ದೂರ್ವಾಸ ಮತ್ತು ಚಂಡಕೌಶಿಕ ಇಬ್ಬರನ್ನು ತಗೊಳ್ಳಿ, ತೊಂದರೆ ಇಲ್ಲ. ಇಬ್ಬರದ್ದು ವರ ಇದೆ, ಇಬ್ಬರದ್ದು ಅನುಗ್ರಹ ಇದೆ. ಯಾರಿಗೆ? ಈ ಜರಾಸಂಧನಿಗೆ ಅಂತ ಇಟ್ಕೊಳ್ಳಿ ಅಂತ ಹೇಳಿದರೆ, ಹಾಗಾದರೆ ಇವನು ವಿಜಯಿಯಾಗಿದ್ದಾನೆ ಎಲ್ಲ ಕಡೆಯಲ್ಲಿ. ಜರಾಸಂಧ ಅಂತೇಳಿದರೆ ಪ್ರಬಲ ಶತ್ರು, ಇವನಷ್ಟು ಒಂದು ಪರಾಕ್ರಮಿ ಬಲಿಷ್ಠರು ಇನ್ಯಾರೂ ಇಲ್ಲ ಅಂತ ಹೇಳಿದರೆ ಇವನು ಜಗತಃ ವಿಜಯಿ ಅಂತ ಹೇಳ್ತಾರೆ. ಮೃತ್ಯುಜಿತಶ್ಚ ಅಜೇಯ ಅಂತ ಹೇಳಿದರು. ಆಮೇಲೆ ಮೃತ್ಯುಜಿತ ಅಂತ ಹೇಳಿದರು, ಮೃತ್ಯುವನ್ನೇ ಗೆದ್ದಿದ್ದಾನೆ, ಅಜೇಯನಾಗಿದ್ದಾನೆ. ವಿಜಯೀ ಜಗತಃ, ಇಡೀ ಜಗತ್ತಿನಲ್ಲಿ ಎಲ್ಲೆಲ್ಲ ಯುದ್ಧ ಮಾಡಿದ್ದಾನೋ ಅಲ್ಲೆಲ್ಲ ಗೆದ್ದಿದ್ದಾನೆ. ಅಂತಹ ಮಗಧ ರಾಜ, ಮಹಾಪ್ರತಾಪಿ ಮಗಧ ರಾಜನ ಹತ್ರ ಅವರ ಇಬ್ಬರು ಹೆಣ್ಣು ಮಕ್ಕಳು ಬಂದು ಈ ರೀತಿ ಪ್ರಲಾಪ ಮಾಡ್ತಾ ಇದ್ದಾರೆ. ನಮ್ಮ ಗಂಡನನ್ನು ಶ್ರೀಕೃಷ್ಣ ಪರಮಾತ್ಮ ಕೊಂದು ಹಾಕಿದ, ಶ್ರೀಕೃಷ್ಣ ಕೊಂದು ಹಾಕಿದ ಅಂತೇಳ್ಕೊಂಡು ಇದನ್ನು ಶ್ರುತ್ವಾ ಏವ, ಈ ಸುದ್ದಿಯನ್ನು ಕೇಳಿ ಯಾರು? ತತ್ ಮಗಧ ರಾಜ ಉರುಪ್ರರೂಢ ಬಾಹುಬಲೇನ, ತನ್ನ ಬಾಹುಬಲದಿಂದ ಅತಿಪರಾಕ್ರಮದಿಂದ ಏನು ಅವನು ಚೆನ್ನಾಗಿ ಬಲಿಷ್ಠನಾಗಿದ್ದಾನೆ. ಮಾತ್ರ ಅಲ್ಲ, ಬಹಳಷ್ಟು ಅವನ ಹತ್ರ ಸೈನ್ಯ ಇದೆ, ಅವನಿಗೆ ಬಹಳಷ್ಟು ಮಿತ್ರರಿದ್ದಾರೆ, ಮಿತ್ರರ ಸೈನ್ಯಗಳು ಉಂಟು. ಆಮೇಲಿಂದ ಎಲ್ಲ ಲೋಕದಲ್ಲಿ ಯಾವ ಯುದ್ಧಗಳನ್ನು ಮಾಡಿದ್ದಾನೋ ಎಲ್ಲದರಲ್ಲಿ ಗೆದ್ದಿದ್ದಾನೆ, ಅಜಯ ಮೃತ್ಯುಜಿತನಾಗಿದ್ದಾನೆ, ಜಗತ ವಿಜಯಿಯಾಗಿದ್ದಾನೆ. ಯಾಕಂತೇಳಿದರೆ ಬಾಹುಬಲ ಸೈನ್ಯ ಬಲ ಮಾತ್ರ ಅಲ್ಲ, ಅವನಿಗೆ ಬ್ರಹ್ಮೇಶ ಚಂಡ ಮುನಿ ದತ್ತ ವರೈಹಿ, ಇವರೆಲ್ಲರ ವರದಿಂದ ಅಜೇಯನಾಗಿದ್ದಾನೆ. ಅವನು ಏನಾಯ್ತು ಈಗ ಇಷ್ಟೆಲ್ಲ ಹೇಳಿಬಿಟ್ಟು ಜರಾಸಂಧ ಅಂತೇಳಿದರೆ ಅವನ ಪೂರ್ತಿ ಬ್ಯಾಕ್ಗ್ರೌಂಡನ್ನು ಕೊಟ್ಟು ಮಧ್ವರು ಲಾಸ್ಟಿಗೆ ಹೇಳ್ತಾರೆ ಚುಕೋಪ, ಸಖತ್ತು ಕೋಪ ಬಂತು. ಯಾರಿಗೆ? ಜರಾಸಂಧನಿಗೆ. ಆ ಶ್ರೀಕೃಷ್ಣನನ್ನು ನೋಡ್ಕೊಳ್ತೇನೆ, ನಾನು ಬಿಡೋದಿಲ್ಲ ಅಂತೇಳ್ಕೊಂಡು ಹೊರಟ. ಮಗಧ ರಾಜನಾದ ಜರಾಸಂಧನು, ಮಗಧ ರಾಜ ಅಪಾರವಾಗಿದ್ದ ಬಾಹುಬಲದಿಂದಾಗಿ ಉರುಪ್ರರೂಢ ಬಾಹೋಬಲೇನ ಸಕಲ ಲೋಕಗಳಿಗೂ ಯುದ್ಧದಲ್ಲಿ ಅಜೇಯನಾಗಿದ್ದ. ಸರ್ವಲೋಕೈಹಿ ಯುಧಿ
ಜಿತ ನ ಜಿತ, ಅವನನ್ನು ಗೆಲ್ಲಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಎಂದರೆ ಎಲ್ಲರನ್ನೂ ಸೋಲಿಸಿದ್ದಾನೆ. ಬ್ರಹ್ಮ ರುದ್ರ ದೂರ್ವಾಸ ಮುನಿಗಳು, ಇವರಿಗೆ ಚಂಡಘೋಷಕ ಇಲ್ಲ, ದೂರ್ವಾಸ ಮುನಿಗಳು ನೀಡಿದ್ದ ವರಗಳಿಂದಾಗಿ ಸೋಲಿಲ್ಲದವನು ಸಾವಿಲ್ಲದವನು ಆಗಿದ್ದ, ಜಗತ್ತನ್ನೇ ಜಯಿಸಿದ್ದ. ಇಲ್ಲಿ ಸೋಲಿಲ್ಲದವನು ಅಜೇಯ, ಸಾವಿಲ್ಲದವನು ಮೃತ್ಯುಜ್ಜಿತ, ಆಮೇಲೆ ಜಗತ್ತನ್ನೇ ಜಯಿಸಿದ್ದ ಜಗತಃ ವಿಜಯಿ. ಈ ಸುದ್ದಿಯನ್ನು ಕೇಳಿ ತತ್ ಮಗಧ ರಾಜ, ಇಂಥ ಮಗಧ ರಾಜ ಜರಾಸಂಧನು ಶ್ರುತ್ವಾ ಏವ, ತನ್ನ ಇಬ್ಬರು ಹೆಣ್ಣುಮಕ್ಕಳು ಅಳ್ತಾ ಅಳ್ತಾ ಬಹಳ ಪ್ರಲಾಪ ಮಾಡ್ತಾ ಇದ್ದಾರೆ, ಶ್ರೀಕೃಷ್ಣ ತನ್ನ ಗಂಡನನ್ನು ಕೊಂದು ಹಾಕಿದ ಅಂತ. ಇದನ್ನು ಕೇಳಿ ಚುಕೋಪ ಅಂತೇಳಿದರೆ ಕೆಂಡಾಮಂಡಲನಾದ, ಅದನ್ನು ಕೇಳಿ ಈ ಸುದ್ದಿಯನ್ನು ಕೇಳಿ ಕೆರಳಿದ ಅಂತ ಹೇಳ್ತಾರೆ. ಸೊ ಈ ಯಾವುದಕ್ಕೆ ಜರಾಸಂಧ ಅಂತೇಳಿದರೆ ಅವನು ಇಲ್ಲಿ ಒಂದು ಇದನ್ನು ಬರೆದಿದ್ದಾರೆ, ಏನಂತ ಹೇಳಿದರೆ ಹೈವದನ ಪುರಾಣಿಕರು ಜರಾಸಂಧನು ಭೈರವ ಪ್ರೀತಿಗಾಗಿ ಪುರುಷ ಮೇಧ ಮಾಡಲು 86,000 ರಾಜಕುಮಾರರನ್ನು ಸೆರೆಯಲ್ಲಿ ಇಟ್ಟಿದ್ದ ಅಂತ. ಯಾವುದು ಮಹಾಭಾರತದ ಇದು ಬರೆಯುವಾಗ ಬರೆದಿದ್ದಾರೆ. ಹೀಗೆ 86,000 ರಾಜಕುಮಾರರನ್ನು, ಈ ರಾಜಕುಮಾರರು ಯಾರು ಅಂತ ಹೇಳಿದರೆ, ಇದರಲ್ಲಿ ಹೆಚ್ಚಿನ ರಾಜಕುಮಾರರು ಯಾರು ಅಂತ ಹೇಳಿದರೆ ಶ್ರೀಕೃಷ್ಣನ 16,100 ಗೋಪಿಕಾ ಸ್ತ್ರೀಯರು, ಅಂದರೆ ಶ್ರೀಕೃಷ್ಣನ ಮಡದಿಯರು, ಅವರ ಅಣ್ಣ, ಅವರ ತಂದೆ, ಇವರೆಲ್ಲ ರಾಜರುಗಳು. ಸೊ ಇವರೆಲ್ಲ ಇಷ್ಟು ಜನರನ್ನು ಮತ್ತು ಇನ್ನೂ ಬೇರೆ ರಾಜರು ಇದ್ದಾರೆ, ಆದರೆ ಮುಖ್ಯವಾಗಿ ಇವರಿದ್ದಾರೆ ಅದರಲ್ಲಿ. ಸೊ ಎಲ್ಲ ರಾಜಕುಮಾರರನ್ನು ಅಂತೇಳಿದರೆ ಮಧ್ವಾಚಾರ್ಯರು ಮುಂದಿನ ಒಂದು ಶ್ಲೋಕದಲ್ಲಿ ಈ ನರಮೇಧಕ್ಕಾಗಿ 22,800 ರಾಜಕುಮಾರರನ್ನು ಕೂಡಿಟ್ಟಿದ್ದ ಅಂತ ಹೇಳ್ತಾರೆ. ಸೊ ಇನ್ನೊಂದು ಪುಸ್ತಕದಲ್ಲಿ 86,000 ಅಂತ ಬಂದಿದೆ. ಸೊ ಏನು ತೊಂದರೆ ಇಲ್ಲ ಅಂತೇಳಿದರೆ ರಾಜಕುಮಾರರನ್ನು, ಅಂದರೆ 22,800 ಅಂದರೆ ಏನು ಕಡಿಮೆ ಇದೆಯದು, ಅಷ್ಟು ಜನ ರಾಜಕುಮಾರರನ್ನು ಈ ಜರಾಸಂಧ ಜೈಲಿನಲ್ಲಿ ಹಾಕಿ ಇಟ್ಟಿದ್ದ. ಯಾಕಂತೇಳಿದರೆ ಅವನೇನೋ ಯಾಗ ಮಾಡಿಬಿಟ್ಟು ಭೈರವ, ಸೊ ರುದ್ರಯಾಗ ಮಾಡಿಬಿಟ್ಟು ಭೈರವ ಪ್ರೀತಿಗೋಸ್ಕರ ಅವರನ್ನೆಲ್ಲ ಬಲಿ ಕೊಡುವುದು ಅಂತ. ಸೊ ಈ ರೀತಿ ಆ ಬಲಿ ಕೊಡುವ ವಿಷಯ ಎಲ್ಲಿ ಬಂದಿದೆ ಅಂತೇಳಿದರೆ, ನಾನು ನಿಮಗೆ ಹೇಳ್ತಿದ್ನಲ್ಲ ಈಗ ಅಂತೇಳಿದರೆ, ಜರಾಸಂಧನನ್ನು ಒಂದು ಕಪ್ಪ ಕೊಡುವುದಿಲ್ಲವ ಅಂತೇಳಿದರೆ, ಅಖಂಡ ಭಾರತದಲ್ಲಿ ಎಲ್ಲರೂ ಕಪ್ಪ ಕೊಟ್ಟರು, ಪಾಂಡವರಿಗೆ ಜರಾಸಂಧ ಕಪ್ಪ ಕೊಡುವುದಿಲ್ಲ ಅಂತ. ಸೊ ಹಾಗಿರುವಾಗ ಹಾಗಾದರೆ ಈ ನಮಗೆ ಬೇಡ ಇದು ರಾಜಸೂಯ ಯಾಗ, ಅಥವಾ ಇಲ್ಲ ನಾನಿದ್ದೇನಲ್ಲ ಭೀಮಸೇನ ಹೇಳುವಾಗ, ಸೊ ಬೇಕು ಬೇಡ ಅಂತ ಆಗುವಾಗ, ಹಾಗಾದರೆ ಧರ್ಮರಾಜ ಹೇಳ್ತಾನೆ, ಹಾಗಾದರೆ ನಾವು ಶ್ರೀಕೃಷ್ಣ ಪರಮಾತ್ಮ ಹೇಳಿದಾಗೆ ಮಾಡುವುದು ಯಾವಾಗಲೂ, ಈಗಲೂ ಕೂಡ ಶ್ರೀಕೃಷ್ಣ ಪರಮಾತ್ಮನನ್ನು ಕೇಳಿ ಅವನು ಆಗಬಹುದು ಅಂತ ಹೇಳಿದರೆ ಮಾಡುವ, ಇಲ್ಲ ಅಂದರೆ ಇಲ್ಲ ಅಂತ ಹೇಳ್ಕೊಂಡು ದೂತನನ್ನು ಕಳಿಸೋದು. ಈ ದೂತ ಹೋಗಿ ಕೂತಿದ್ದಾನೆ ಎಲ್ಲಿ, ಜರಾಸಂಧನ ಆಫೀಸಿನ ಹೊರಗಡೆ. ಜರಾಸಂಧ ಯಾವರನ್ನು ಶ್ರೀಕೃಷ್ಣನ ಭವನದಲ್ಲಿ ಕೂತಿದ್ದಾನೆ. ಧರ್ಮರಾಜನು ಕಳಿಸಿದ ದೂತ ಏನು ಹೇಳಲಿಕ್ಕೆ ಬಂದಿದ್ದಾನೆ ಅಂತ ಹೇಳಿದರೆ, ಈ ಜರಾಸಂಧನನ್ನು ಹೇಗೆ ಇದು ಮಾಡೋದು, ಡೀಲ್ ಮಾಡೋದು, ಅವನು ಕಪ್ಪ ಕೊಡೋದಿಲ್ಲ, ಹಾಗಾದರೆ ರಾಜಸೂಯ ಹೇಗೆ ಮಾಡೋದು ಅಂತ ದೂತನನ್ನು ಕಳಿಸಿದ್ದಾನೆ. ಅಲ್ಲಿ ಇನ್ನೊಬ್ಬ ದೂತ ಕೂಡ ಕೂತಿದ್ದಾನೆ. ಆ ದೂತ ಯಾರ್ದು ಅಂತ ಹೇಳಿದರೆ ಇವರ ಕಡೆಯಿಂದ ಬಂದಿದ್ದಾನೆ. ಈ ಎಲ್ಲ ಅಪ್ಸರಾಸ್ತ್ರೀಯರ, ಈ ಗೋಪಿಕಾ ಸ್ತ್ರೀಯರ ಅಣ್ಣಂದಿರು, ತಂದೆಯಂದಿರು 22,800 ಜರಾಸಂಧ ಕೂಡಿ ಹಾಕಿದ್ದಾನೆ. ಅವನೇನೋ ರುದ್ರಯಾಗ ಮಾಡ್ತಾನಂತೆ, ಭೈರವ ಪ್ರೀತಿಗೋಸ್ಕರ ಇವರನ್ನೆಲ್ಲ ತಲೆ ಕಡಿತಾನಂತೆ ಅಂತೇಳಿದರೆ, ಬಲಿ ಕೊಡ್ತಾನಂತೆ ಅಂತೇಳಿದರೆ ಹೇಳಲಿಕ್ಕೆ ಬಂದಿದ್ದಾನೆ ಆ ದೂತ. ಅರೆ ಶ್ರೀಕೃಷ್ಣ ಪರಮಾತ್ಮ, ಈ 22,800 ಯಾರು? ನಿಮ್ಮ ಭಾವಂದಿರು, ನಿಮ್ಮ ಮಾವಂದಿರು ಅಂತೇಳಿದರೆ ಗೋಪಿಕಾ ಸ್ತ್ರೀಯರ ಅಣ್ಣ ಅಂತೇಳಿದರೆ ಶ್ರೀಕೃಷ್ಣ ಪರಮಾತ್ಮನಿಗೆ ಭಾವ ಆಯಿತು, ಆಮೇಲೆ ತಂದೆ ಅಂತೇಳಿದರೆ ಮಾವ ಆಯಿತು. ಸೊ ನಿಮ್ಮ ಭಾವಂದಿರು, ನಿಮ್ಮ ಮಾವಂದಿರು ಈಗ ಏನಂತೇಳಿದರೆ ಆಪತ್ತಿನಲ್ಲಿದ್ದಾರೆ, ಅವರನ್ನು ಜೈಲಿಗೆ ಈಗಲೇ ಹಾಕಿದ್ದಾರೆ, ಅವರ ನರಮೇಧ ಮಾಡ್ತಾನೆ ಯಾರು? ಜರಾಸಂಧ ಅಂತೇಳಿದರೆ ಶ್ರೀಕೃಷ್ಣ ಪರಮಾತ್ಮ ಈ ದೂತನ ಮಾತನ್ನು ಕೇಳಿದ
ಕೇಳಿ ಯೋಚನೆ ಮಾಡ್ತಾನೆ, ಈ ಜರಾಸಂಧ ಅನ್ನುವಂತಹ ಈ ಮುಳ್ಳು ಇದನ್ನು ಈಗ ಬುಡ ಸಮೇತ ಕಿತ್ತು ಹಾಕಿ ಬಿಡಬೇಕು ಅಂತೇಳ್ಕೊಂಡು ಧರ್ಮರಾಜನಿಗೆ ಬಂದು ಹೇಳ್ತಾನೆ, ಈಗ ನಾನು ಕೃಷ್ಣಾರ್ಜುನನನ್ನು ಕರ್ಕೊಂಡೋಗಿಬಿಟ್ಟು ಆ ಜರಾಸಂಧ ಅಂತ ಹೇಳುವವನು ಹುಟ್ಟಲಿಲ್ಲ ಅಂತ ಮಾಡಿಸಿಬಿಡ್ತೇನೆ ಅಂತೇಳ್ಕೊಂಡು ಕರ್ಕೊಂಡು ಹೋಗುವಂಥದ್ದು. ಸೊ ಹೀಗೆ ಇದರದ್ದೊಂದು ಬರೆದಿದ್ದಾರೆ ಯಾರು, ಪ್ರಭಂಜನಾಚಾರ್ಯರು. ಆಮೇಲಿಂದ ಈ ಜರಾಸಂಧ ಮಿಥ್ಯಾಜ್ಞಾನಕ್ಕೆ ಅಭಿಮಾನಿಯಾದ ವಿಪ್ರಚಿತ್ತಿ ಎಂಬ ದೈತ್ಯನ ಅವತಾರ. ವಿಪ್ರಚಿತ್ತಿ ಅನ್ನುವಂಥ ರಾಕ್ಷಸನೇ ಹುಟ್ಟಿದ್ದು ಜರಾಸಂಧನಾಗಿ ಅನ್ನುವಂಥದ್ದನ್ನು ನಾವು ಈಗಲೇ ಓದಿಯಾಗಿದೆ. ವಿಪ್ರಚಿತ್ತಿ ಜರಾಸಂಧನಾಗಿ ಹುಟ್ಟಿದ್ದು, ಆಮೇಲೆ ಕಾಲನೇಮಿ ಅವನು ಕಂಸನಾಗಿ ಹುಟ್ಟಿದ್ದು ಅಂತ. ಆ ಕಾಲನೇಮಿ ಹೋಗಿ ಇದಕ್ಕೆ ಹೋಗಿ ಆಯಿತು, ಯಾವುದಕ್ಕೆ ಹೋಗಿ ಆಯಿತು, ಯಾವುದದ್ದು ನರಕ ಎಂಥದ್ದು ಅಂಧ ತಮಸ್ಸಿಗೆ ಕಳಿಸಿ ಆಯಿತು. ಭಗವಂತ ಕಾಲನೇಮಿಯನ್ನು ಆಲ್ರೆಡಿ ಅಂಧ ತಮಸ್ಸಿಗೆ ಕಳಿಸಿದ್ದಾನೆ ಅನ್ನುವಂಥದ್ದನ್ನು ಓದಿ ಆಯ್ತು. ಈಗ ನಾವು ನಂತರ ಈ ವಿಪ್ರಚಿತ್ತಿ ಇದನ್ನು ಹುಟ್ಟಿದ್ದಾನೆ ಜರಾಸಂಧನಾಗಿ. ಅವನಿಗೆ ಬ್ರಹ್ಮದೇವರ ರುದ್ರದೇವರ ಅಜೇಯತ್ವ ಅವಧ್ಯತ್ವ ವರಗಳು ಲಭಿಸಿದ್ದವು. ಅದರೊಂದಿಗೆ ಹರಾವತಾರರಾದ ಅಂತೇಳಿದರೆ ದೂರ್ವಾಸ ಮುನಿಗಳು. ಇವರು ಯಾರು ಅಂತೇಳಿದರೆ ಇವರು ರುದ್ರದೇವರದ್ದೇ ಒಂದು ಅಂಶದ ಅವತಾರ. ಅವರು ಯಾರು, ದೂರ್ವಾಸ ಮುನಿಗಳು. ಸೊ ಅವರ ವರ ಕೂಡ ಇತ್ತು. ಹಾಗೆಯೇ ಚಂಡಕೌಶಿಕ ಎಂಬ ಮುನಿಯ ವರವೂ ಸಹ ಇದ್ದ ವಿವರ ಸಭಾಪರ್ವದಲ್ಲಿ ಮಹಾಭಾರತದಲ್ಲಿ ಬಂದಿದೆ ಅಂತ ಹೇಳ್ತಾರೆ. ಆದ್ದರಿಂದ ಇಲ್ಲಿಯ ಚಂಡಮುನಿ ಎಂಬುದಕ್ಕೆ ದೂರ್ವಾಸ ಹಾಗೂ ಚಂಡಕೌಶಿಕ ಎಂಬ ಇಬ್ಬರು ವಿವಕ್ಷಿತರು ಎಂದು ತಿಳಿಯಬಹುದು ಅಂತ ಹೇಳ್ತಾರೆ. ಸೊ ಅಲ್ಲಿಗೆ ಇವತ್ತಿನದನ್ನು ಮುಗಿಸೋಣ. ಶ್ರೀಕೃಷ್ಣ ಅರ್ಪಣಮಸ್ತು.